ಹಾಯ್ ಎಲ್ಲರಿಗೂ ನಮಸ್ತೆ. ಇವತ್ತಿನಿಂದ ಟಾರ್ಗೆಟ್ ವಿಲೇಜ್ ಅಕೌಂಟೆಂಟ್ ಅಂತಕ್ಕಂಥ ಒಂದು ಸರಣಿಯನ್ನು ಆರಂಭಿಸ್ತಾ ಇದ್ದೇವೆ. ಮೊದಲನೆಯ ದಿನ ಮತ್ತೆ ಅಚ್ಚುಕಟ್ಟಾಗಿ ನಾವು ಕರೆಂಟ್ ಅಫೇರ್ಸ್ ಮೂಲಕ ಹೋಗೋಣ ಅಂತ ಹೇಳ್ತಾ, ಮೊದಲಿಗೆ ನಾವು UPSC ಮತ್ತು ಅದರ ಸಂವಿಧಾನಾತ್ಮಕ ವಿವರಗಳನ್ನು ನೋಡೋಣ. ಭಾರತದ UPSC ಅಥವಾ ಅದರ ಒಂದು ನೂತನ ಅಧ್ಯಕ್ಷರಾಗಿ ಡಾಕ್ಟರ್ ಅಜಯ್ ಕುಮಾರ್ ಅವರು ಅಧಿಕಾರವನ್ನು ವಹಿಸಿಕೊಂಡಿದ್ದಾರೆ. ಇವರು ಮಾಜಿ ರಕ್ಷಣಾ ಕಾರ್ಯದರ್ಶಿ ಹಾಗೂ ನಾಗರಿಕ ವಿಮಾನಯಾನದ ಉನ್ನತ ಅಧಿಕಾರಿಯಾಗಿದ್ದಾರೆ. ಇದರ ಕೇಂದ್ರ ಕಚೇರಿ ಎಲ್ಲಿದೆ ಅಂದ್ರೆ ಧೋಲ್ಪುರ್ ಹೌಸ್ ಶಹಜಾನ್ ರಸ್ತೆ, ನವದೆಹಲಿ ಇಲ್ಲಿದೆ ಅನ್ನುವಂಥದ್ದು. ಭಾಗ 14ರ ಶೀರ್ಷಿಕೆಯಲ್ಲಿ ವಿಸ್ತೃತ ವಿವರಣೆಯನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಅನ್ನುವಂಥದ್ದು. ಇದರ ಜೊತೆಗೆ ಸಂವಿಧಾನದ ವಿಧಿಗಳು 315ರಿಂದ 323ರವರೆಗೆ UPSC ಮತ್ತು ರಾಜ್ಯ ಲೋಕಸೇವಾ ಆಯೋಗಗಳ ಕುರಿತು ವಿವರಣೆಯನ್ನು ನೀಡುತ್ತದೆ ಅನ್ನುವಂಥದ್ದು. ಇದಾದ ಬಳಿಕ ಇನ್ನೊಂದು ಕರೆಂಟ್ ಅಫೇರ್ಸ್ನಲ್ಲಿ ಇರತಕ್ಕಂತಹ ಸುದ್ದಿ ಏನಂದರೆ, ಕರ್ನಾಟಕದ ಉಚ್ಚ ನ್ಯಾಯಾಲಯ ಹೈಕೋರ್ಟ್ ಬಗ್ಗೆ ಪ್ರಸ್ತುತವಾಗಿ ಅದು ನಮ್ಮ ನ್ಯೂಸ್ನಲ್ಲಿ ಇತ್ತು ಅನ್ನುವಂಥದ್ದು. ಪ್ರಸ್ತುತ ಮುಖ್ಯ ನ್ಯಾಯಮೂರ್ತಿಗಳು ಯಾರಪ್ಪ ಅಂದ್ರೆ ಶ್ರೀ NV ಅಂಜಾರಿಯಾ ಅಂತಕ್ಕಂಥವ್ರು. ಆಮೇಲೆ ಇದರ ಸ್ಥಾಪನೆ ಯಾವಾಗಾಗಿದೆ ಹೈಕೋರ್ಟದ್ದು ಅಂದರೆ 1884ರಲ್ಲಿ ಸ್ಥಾಪಿಸಲಾಗಿದೆ ಅನ್ನುವಂಥದ್ದು. ಇದರ ಮುಖ್ಯಪೀಠ ಬೆಂಗಳೂರಿನ ಅಂದ್ರೆ ಅಟಾರ ಕಚೇರಿ ಅಂತ ಆವಾಗಿನ ಕಾಲದೊಳಗೆ ಕರಿತಿದ್ರು. ಈಗಿನ ಕಾಲದೊಳಗೆ ಬೆಂಗಳೂರಿನಲ್ಲಿದೆ ಅಂತ ಹೇಳಿದ್ರೆ ಸಾಕು ಅನ್ನುವಂಥದ್ದು. ಆಮೇಲೆ ಕಾಯಂ ಪೀಠಗಳು ಎಲ್ಲೆಲ್ಲಿದಾವಪ್ಪ ಅಂದ್ರೆ ಒಂದು ಧಾರವಾಡ, ಇನ್ನೊಂದು ಕಲಬುರಗಿಯಲ್ಲಿ ಇದೆ ಅನ್ನುವಂಥದ್ದು. ನೆಕ್ಸ್ಟ್ ಅತ್ಯಂತ ಸುದ್ದಿಯಲ್ಲಿರ್ತಕ್ಕಂಥ ಒಂದು ಅತ್ಯುತ್ತಮ ಪ್ರಶಸ್ತಿ ಯಾವುದಂದ್ರೆ ಅಂತಾರಾಷ್ಟ್ರೀಯ ಬೂಕರ್ ಪ್ರಶಸ್ತಿ 2026. ಈ ಪ್ರಶಸ್ತಿಯ ವಿವರಗಳು ಏಂತಿವೆ: ಇಂಗ್ಲಿಷ್ಗೆ ಅನುವಾದಗೊಂಡಿರುವ UK ಅಥವಾ ಐರ್ಲೆಂಡಿನಲ್ಲಿ ಪ್ರಕಟವಾಗುವ ಅತ್ಯುತ್ತಮ ಕಾಲ್ಪನಿಕ ಕೃತಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡಲಾಗ್ತದೆ. ಜಾಗತಿಕ ಸಾಹಿತ್ಯ ಪ್ರಶಸ್ತಿ ಇದೊಂದು, ಹಾಗೂ ಇದರ ಬಹುಮಾನದ ಮೊತ್ತ 53 ಲಕ್ಷಗಳು. ಅಂದರೆ ಲೇಖಕ ಮತ್ತು ಅನುವಾದಕರಿಗೆ ಸಮನಾಗಿ ಹಂಚಿಕೆಯನ್ನು ಮಾಡಲಾಗ್ತದೆ. ಅಂದ್ರೆ ಮೂಲತಃ ಯಾರು ಬರೆದಿರ್ತಾರೆ ಅವರಿಗೂ ಪ್ಲಸ್ ಅದನ್ನು ಅನುವಾದ ಮಾಡಿರ್ತಕ್ಕಂಥವರಿಗೂ ಅನ್ನುವಂಥದ್ದು. ಹಾಗಾದರೆ 2026ರ ವಿಜೇತರು ಯಾರಂದರೆ ಯಾಂಗ್ ಶುವಾಂಗ್ ಜಿ ಅಂತಕ್ಕಂಥವ್ರು, ತೈವಾನೀಸ್ನ ಲೇಖಕಿಯವರು. ಆಮೇಲೆ ಇವ್ರದ್ದು ಯಾವುದು ಕೃತಿಪ ಅಂದ್ರೆ ತೈವಾನ್ ಟ್ರಾವೆಲಾಗ್ ಅಂತಕ್ಕಂತಹ ಕೃತಿ. ಅದರ ಅನುವಾದಕರು ಯಾರು ಅಂದರೆ ಲಿನ್ ಕಿಂಗ್ ಅಂತಕ್ಕಂಥವ್ರು ಅನ್ನುವಂಥದ್ದು. ಆಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ರಾಜ್ಯದ ಪ್ರಮುಖ ವಿದ್ಯಮಾನಗಳು. ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಪ್ರಮುಖ ವಿದ್ಯಮಾನಗಳು ಯಾವಂದ್ರೆ, ಮೊದಲನೇಗೆ ಇರ್ತಕ್ಕಂಥದ್ದು ರಾಮನಗರ ಜಿಲ್ಲೆ ನ್ಯೂಸ್ನಲ್ಲಿದೆ. ಕಾರಣ ಇಷ್ಟೇ, ಆ ಜಿಲ್ಲೆಯ ಹೆಸರನ್ನು ಮರುನಾಮಕರಣ ಮಾಡಲಾಗಿದೆ. ರಾಮನಗರ ಜಿಲ್ಲೆಯನ್ನು ಬೆಂಗಳೂರು ದಕ್ಷಿಣ ಜಿಲ್ಲೆ ಅಂತ ಹೇಳಿ ನಾಮಕರಣ ಮಾಡಿದ್ದಾರೆ. ಇನ್ನೊಂದು ಬ್ರ್ಯಾಂಡ್ ಅಂಬಾಸಿಡರ್. ಏನಿದು ಬ್ರ್ಯಾಂಡ್ ಅಂಬಾಸಿಡರ್ ಅಂದರೆ, ರಾಜ್ಯ ಆರೋಗ್ಯ ಮತ್ತು ಲಸಿಕಾ ಜಾಗೃತಿ ಹಾಗೂ ಸಾರ್ವಜನಿಕ ಅರಿವು ಮೂಡಿಸಲು ಅದರ್ ಪೂನಾವಾಲ್ ಅವರನ್ನು ರಾಯಭಾರಿಯಾಗಿ ಒಂದು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ನೇಮಿಸಿದ್ದಾರೆ ಅನ್ನುವಂಥದ್ದು. ಇದಾದ ಬಳಿಕ ಇರುವಂಥದ್ದು ಸಂಪೂರ್ಣ ಸಾಕ್ಷರತೆ. ದೇಶದಲ್ಲೇ ಪ್ರಥಮವಾಗಿ ಸಂಪೂರ್ಣ ಸಾಕ್ಷರತೆ ಸಾಧಿಸಿದ ರಾಜ್ಯ ಎಂಬ ಐತಿಹಾಸಿಕ ಗಳಿಕೆಗೆ ಮಿಜೋರಾಂ ಪಾತ್ರವಾಗಿದೆ. ಇವು ರಾಜ್ಯಗಳ ಸುದ್ದಿ ಅನ್ನುವಂಥದ್ದು. ಇದಾದ ಬಳಿಕ ಬರುವಂಥದ್ದು ವಿಶ್ವ ಪತ್ರಿಕಾ ಸ್ವಾತಂತ್ರ್ಯದ ಸೂಚ್ಯಂಕ. ಭಾರತದ ಸ್ಥಾನ 151. ಭಾರತ ಜಾಗತಿಕ ಶ್ರೇಯಾಂಕದಲ್ಲಿ 180 ದೇಶಗಳಲ್ಲಿ 151ನೇ ಸ್ಥಾನವನ್ನು ಪಡೆದುಕೊಂಡಿದೆ ಅನ್ನುವಂಥದ್ದು. ಹಾಗಾದರೆ ಇದರ ಮುಖ್ಯಾಂಶಗಳು ಏನಪ್ಪ ಅಂತಂದ್ರೆ, ಅಗ್ರಸ್ಥಾನದಲ್ಲಿ ಇರುವಂಥ ದೇಶ ಯಾವುದು ಅಂದರೆ ನಾರ್ವೆ. ಜಾಗತಿಕವಾಗಿ ಪ್ರಥಮ ಸ್ಥಾನವನ್ನು ಕಾಯ್ದುಕೊಂಡಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ದಿನ ಪ್ರತಿ ವರ್ಷ ಮೇ 3ರಂದು ಆಚರಿಸಲಾಗುತ್ತದೆ. ಮಾಧ್ಯಮಗಳ ಸ್ವಾತಂತ್ರ್ಯ ಮತ್ತು ಜಾಗತಿಕ ಪತ್ರಿಕೋದ್ಯಮಗಳ ಸ್ಥಿತಿಗತಿಯನ್ನು ಈ ಸೂಚ್ಯಂಕವು ಪ್ರತಿಫಲಿಸುತ್ತದೆ ಎನ್ನುವಂಥದ್ದು. ಇದಾದ ಬಳಿಕ ಇರುವಂಥದ್ದು ದೇಶದ ಪ್ರಮುಖ 100 ಪ್ರಮುಖ ಆಹಾರ ಬ್ರ್ಯಾಂಡ್ಗಳು. ಅದರಲ್ಲಿ ನಮ್ಮ ಕರ್ನಾಟಕದ ಒಂದು ಬ್ರ್ಯಾಂಡ್ ಇವತ್ತಿಗೂ ಸಹಿತ ಹೆಸರುವಾಸಿಯಾಗಿದೆ. ದೇಶದ ಪ್ರಮುಖ 100 ಆಹಾರದ ಬ್ರ್ಯಾಂಡ್ಗಳಲ್ಲಿ ಕರ್ನಾಟಕದ ಒಂದು ಬ್ರ್ಯಾಂಡ್ ಇವತ್ತಿಗೂ ಟಾಪ್ 5ಯಲ್ಲಿದೆ ಅಂತಕ್ಕಂಥ ಸುದ್ದಿ ಇದೆ. ಹಾಗಾದರೆ ಪ್ರಥಮ ಬ್ರ್ಯಾಂಡ್ನಲ್ಲಿರ್ತಕ್ಕಂಥದ್ದು ಅಮೂಲ್. 2ನೇ ಸ್ಥಾನದಲ್ಲಿ ಮದರ್ ಡೈರಿ ಅಂತಕ್ಕಂಥ ಪ್ರಾಡಕ್ಟ್ ಇದೆ. 3ನೇ ಸ್ಥಾನದಲ್ಲಿ ಬ್ರಿಟಾನಿಯಾ ಅಂತಕ್ಕಂಥ ಒಂದು ಬ್ರ್ಯಾಂಡ್ ಇದೆ. 4ನೇ ಸ್ಥಾನದಲ್ಲಿ ನಂದಿನಿ KMF, ಇದು ಕರ್ನಾಟಕದ ಬ್ರ್ಯಾಂಡ್ ಅಂತ ಹೇಳ್ಬೋದು. 5ನೇ ಸ್ಥಾನದಲ್ಲಿ ಡಾಬರ್ ಅಂತಕ್ಕಂಥದ್ದು ಒಂದು ಪ್ರಾಡಕ್ಟ್ ಇದೆ. ಹಾಗಾದರೆ ನೆಕ್ಸ್ಟ್ ಬರುವಂಥದ್ದು ಪ್ರಮುಖ ರಾಷ್ಟ್ರೀಯ ಹಾಗೂ ಜಾಗತಿಕ ವಿದ್ಯಮಾನಗಳು. ಅದರಲ್ಲಿ ಮೊದಲು ಬರ್ತಕ್ಕಂಥದ್ದು ಚೆನಾಬ್ ರೈಲು ಸೇತುವೆ ಅನ್ನುವಂಥದ್ದು. ಈ ಚೆನಾಬ್ ರೈಲು ಸೇತುವೆ ಅನ್ನುವಂಥದ್ದು ಜಮ್ಮು ಮತ್ತು ಕಾಶ್ಮೀರದಲ್ಲಿದೆ. ವಿಶ್ವದ ಅತ್ಯಂತ ಎತ್ತರದ
ರೈಲು ಕಮಾನಿನ ಸೇತುವೆ ಇದಾಗಿದೆ. ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಅರ್ಚ್ ಬ್ರಿಡ್ಜ್. ಆಮೇಲೆ ವಿಶ್ವದ ಅತಿ ಉದ್ದದ ಪ್ಲ್ಯಾಟ್ಫಾರ್ಮ್ ಆಗಿರೋದಂಥದ್ದು ಅದು ನಮ್ಮ ಕರ್ನಾಟಕದಲ್ಲಿದೆ. ಅದು ಹುಬ್ಬಳ್ಳಿ ಪ್ಲ್ಯಾಟ್ಫಾರ್ಮ್ ಅಂತ ಹೇಳ್ಬೋದು. ಹುಬ್ಬಳ್ಳಿ ಒಳಗೆ ಇರ್ತಕ್ಕಂಥ ಪ್ಲ್ಯಾಟ್ಫಾರ್ಮ್. ನೆಕ್ಸ್ಟ್ IOC ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿಯ 10ನೇ ಅಧ್ಯಕ್ಷರು ಕ್ರಿಸ್ಟಿ ಕೋವೆಂಟ್ರೆ ಅಂತಕ್ಕಂಥವ್ರು ಅಧಿಕಾರ ವಹಿಸಿಕೊಂಡಿದ್ದಾರೆ. ಇವರು ಅಂತಾರಾಷ್ಟ್ರೀಯ ಒಲಿಂಪಿಕ್ ಸಮಿತಿಯ 10ನೇ ಅಧ್ಯಕ್ಷರಾಗಿದ್ದಾರೆ. ಆಮೇಲೆ ದೇಶದ ಅತ್ಯಂತ ಕಿರಿಯ ಮುಖ್ಯಮಂತ್ರಿ ಇದು ಅರುಣಾಚಲ ಪ್ರದೇಶದ ಪೇಮಾ ಖಂಡು ಅನ್ನುವಂಥವರು ಆಗಿದ್ದಾರೆ. ಮೇ ತಿಂಗಳಲ್ಲಿ ಬರ್ತಕ್ಕಂತಹ ಪ್ರಮುಖ ದಿನಾಚರಣೆಗಳು ಯಾವುವು ಅಂದ್ರೆ ಮೇ 8 ವಿಶ್ವ ರೆಡ್ ಕ್ರಾಸ್ ದಿನಾಚರಣೆ, ಮೇ 22 ಅಂತಾರಾಷ್ಟ್ರೀಯ ಜೈವಿಕ ವೈವಿಧ್ಯತೆ ದಿನ, ಮೇ 23 ವಿಶ್ವ ಆಮೆ ದಿನ, ಮೇ 31 ವಿಶ್ವ ತಂಬಾಕು ರಹಿತ ದಿನ ಅನ್ನುವಂಥದ್ದು. ವಿಶ್ವ ಪರಿಸರ ದಿನ ಜೂನ್ 5ರಂದು ಒಂದು ಧ್ಯೇಯವಾಕ್ಯದೊಂದಿಗೆ ಆಚರಿಸಿರುತ್ತೇವೆ. ಅದೇನಪ್ಪ ಅಂತಂದ್ರೆ ಇನ್ಸ್ಪೈರ್ಡ್ ಬೈ ನೇಚರ್ ಫಾರ್ ಕ್ಲೈಮೇಟ್ ಫಾರ್ ಅವರ್ ಫ್ಯೂಚರ್ ಅನ್ನುವಂಥ ಧ್ಯೇಯವಾಕ್ಯದೊಂದಿಗೆ ಪ್ರತಿ ವರ್ಷ ಜೂನ್ 5ರಂದು ಜಾಗತಿಕವಾಗಿ ಪರಿಸರ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ. ಪ್ರಕೃತಿಯ ಸಂರಕ್ಷಣೆ, ಹವಾಮಾನ ಬದಲಾವಣೆ ತಡೆಗಟ್ಟುವಿಕೆ ಮತ್ತು ಸುಸ್ಥಿರ ಭವಿಷ್ಯದ ನಿರ್ಮಾಣಕ್ಕಾಗಿ ಈ ದಿನಾಚರಣೆಯನ್ನು ಅತ್ಯಂತ ಪ್ರಾಮುಖ್ಯತೆ ಪಡೆದಿದೆ ಅನ್ನುವಂಥದ್ದು. ಮುಂದೆ ಬರುವಂಥದ್ದು ಜೂನ್ ತಿಂಗಳ ಪ್ರಮುಖ ದಿನಾಚರಣೆಗಳು. ಒಂದನೇದು ಜೂನ್ 1 ವಿಶ್ವ ಹಾಲಿನ ದಿನ. ಕ್ಷೀರ ಉತ್ಪಾದನೆ ಹಾಗೂ ಪೌಷ್ಟಿಕ ಆಹಾರದ ಪ್ರಾಮುಖ್ಯತೆಯ ಅರಿವನ್ನು ಕೊಡುತ್ತದೆ. ಜೂನ್ 8ರಂದು ವಿಶ್ವ ಸಾಗರ ದಿನ. ಸಾಗರ ಪರಿಸರ ವ್ಯವಸ್ಥೆ ಮತ್ತು ಜಲಚರ ಪ್ರಾಣಿಗಳ ಬಗ್ಗೆ ರಕ್ಷಣೆಗಳ ಬಗ್ಗೆ ಕೊಡುತ್ತದೆ. ಜೂನ್ 12 ವಿಶ್ವ ಬಾಲ ಕಾರ್ಮಿಕ ವಿರೋಧಿ ದಿನ. ಬಾಲ ಕಾರ್ಮಿಕರನ್ನು ಪದ್ಧತಿಯನ್ನು ನಿರ್ಮೂಲನೆ ಮತ್ತು ಶಿಕ್ಷಣದ ಹಕ್ಕು ಅನ್ನುವಂಥದ್ದು ಸಂವಿಧಾನದೊಳಗೂ ಸಹಿತ ಇದು ಉಲ್ಲೇಖವಿದೆ. ಜೂನ್ 14 ವಿಶ್ವ ರಕ್ತದಾನಿಗಳ ದಿನ. ಜೀವರಕ್ಷಕ ಸ್ವಯಂ ಪ್ರೇರಿತ ರಕ್ತದಾನದ ಪ್ರಚಾರ ಮಾಡುವ ಸಲುವಾಗಿ ಈ ದಿನವನ್ನು ಆಚರಿಸಲಾಗುತ್ತದೆ. ವಿಶ್ವ ಪವನ ದಿನ. ನವೀಕರಿಸಬಹುದಾದ ಗಾಳಿ ಶಕ್ತಿಯ ಉತ್ಪಾದನೆಗೆ ಉತ್ತೇಜನ. ಇದನ್ನು ಜೂನ್ 15ರಂದು ಆಚರಿಸುತ್ತೇವೆ. ಇನ್ನು ಕೊನೆಯ ಟಾಪಿಕ್ಕು ಜಾಗತಿಕ ಲಿಂಗ ಅಂತರ ಸೂಚ್ಯಂಕ ಅಂದ್ರೆ ವರ್ಲ್ಡ್ ಎಕನಾಮಿಕ್ ಫೋರಮ್ ಅವರು WEFನವರು ಈ ಒಂದು ಅಂಕಿಅಂಶಗಳನ್ನು ಈ ಒಂದು ಕ್ರೈಟೇರಿಯಾವನ್ನು ಇದನ್ನು ಮಾಡ್ತಾರೆ ಅನ್ನುವಂಥದ್ದು. ಇದರ ಮುಖ್ಯಾಂಶಗಳು ಏನಂದ್ರೆ ಅಗ್ರಸ್ಥಾನದಲ್ಲಿ ಐಲ್ಯಾಂಡ್ ದೇಶ ವಿಶ್ವದಲ್ಲೇ ಪ್ರಥಮ ಸ್ಥಾನವನ್ನು ಪಡೆದಿದೆ. ಹಾಗಾದರೆ ಭಾರತ 131ನೇ ಸ್ಥಾನವನ್ನು ಪಡೆದಿದೆ ಅನ್ನುವಂಥದ್ದು. ಇನ್ನೂ ಹೆಚ್ಚಿನ ವಿಡಿಯೋಸ್ಗಳಿಗಾಗಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ವಿಡಿಯೋಸ್ಗಳನ್ನು ನೋಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.